ಮಲ್ಪೆಯಿಂದ ತೀರ್ಥಹಳ್ಳಿ ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿ 169 ಅಗಲೀಕರಣ ಕಾಮಗಾರಿ ಚುನಾವಣೆ ಸಂದರ್ಭದಲ್ಲಿ ವೇಗ ಪಡೆದಿದ್ದು, ಇದೀಗ ಚುನಾವಣೆ ಮುಗಿದ ಬಳಿಕ ಆಮೆಗತಿಯಿಂದ ಸಾಗುತ್ತಿದೆ. ಉಡುಪಿಯ ಆದಿ ಉಡುಪಿ ಪರಿಸರದಲ್ಲಿ ರಸ್ತೆ ಅಗಲೀಕರಣದ ಕಾಮಗಾರಿ ನಿಂತಿದ್ದು, ಈ ಭಾಗದಿಂದ ಓಡಾಟ ಮಾಡುವ ಸಾವಿರಾರು ವಾಹನಗಳು ತೊಂದರೆಯನ್ನ ಉಂಟು ಮಾಡುತ್ತಿದೆ. ಧೂಳು ಹಾಗೂ ಕೆಸರಿನಿಂದ ಬೈಕ್ ಸವಾರರು ಓಡಾಡಲು ಕೂಡ ತೊಂದರೆಯಾಗುತ್ತಿದೆ. ಹೊರ ಜಿಲ್ಲೆಯಿಂದ ಮಲ್ಪೆ ಬಂದರಿಗೆ ಆಗಮಿಸುವ ಮೀನಿನ ವಾಹನಗಳು ಜೊತೆಗೆ ಈ ಭಾಗದಲ್ಲಿ ಓಡಾಟ ಮಾಡುವ ಬಸ್ ಮತ್ತು ದಿನನಿತ್ಯ ಈ ಭಾಗಕ್ಕೆ ಆಗಮಿಸುವ ಪ್ರವಾಸಿಗರ ವಾಹನ ಸಂಚಾರಕ್ಕೆ ಸಂಕಷ್ಟ ಉಂಟಾಗುತ್ತಿದ್ದು, ವಾಹನ ಸವಾರರು ಮಾತ್ರ ಹಿಡಿಶಾಪ ಹಾಕುತ್ತಿದ್ದಾರೆ. ಕೂಡಲೇ ಈ ರಸ್ತೆಯ ಅಗಲೀಕರಣ ಕಾಮಗಾರಿ ಮುಗಿಸಬೇಕಿದ್ದು, ಸಂಬಂಧಪಟ್ಟ ಸಂಸದರು, ಶಾಸಕರು, ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ.